ಚಳ್ಳಕೆರೆ ನಗರದ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳಿಗೆ ಬಂದ್ ಮಾಡಿಸಿದ ನಗರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು. ಚಳ್ಳಕೆರೆ ನಗರದ ಅಧ್ಯಕ್ಷರಾದ ಶಿಲ್ಪಾ ಮುರಳಿ ಹಾಗೂ ನಗರಸಭೆ ಉಪಾಧ್ಯಕ್ಷರಾದ ಕವಿತಾ ಬೋರಯ್ಯ, ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಾದ ಮಂಜುಳಾ ಆರ್ ಪ್ರಸನ್ನಕುಮಾರ್ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹಾಗೂ ನಗರಸಭೆ ಪೌರಾಯುಕ್ತ ಜಗ್ಗರೆಡ್ಡಿಯವರ ನೇತೃತ್ವದಲ್ಲಿ ಇಂದು ನಗರದ ವಿವಿಧ ತಿಂಡಿ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳನ್ನು ಬಂದ್ ಮಾಡಿಸಿದರು. ಬೆಳ್ಳಂಬೆಳಗ್ಗೆ ಹೋಟೆಲ್ ಹಾಗೂ ರಸ್ತೆ ಬದಿಯ ಹೋಟೆಲ್ಗಳ ಮೇಲೆ ದಾಳಿ ಮಾಡಲಾಗಿದ್ದು, ನಗರದ ನೆಹರು ವೃತ್ತದ ಸಮೀಪ ಇರುವ ಹೋಟೆಲ್ ನಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಹೋಟೆಲ್ ಬಂದ್ ಮಾಡಿ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ರಸ್ತೆಯ ಅಕ್ಕಪಕ್ಕದಲ್ಲಿನ ಫುಟ್ಪಾತ್ ತಿಂಡಿ ಹೋಟೆಲ್ಗಳಿಗೆ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದಲ್ಲದೆ ಮುಂದಿನ ದಿನಗಳಲ್ಲಿ ಈ ರೀತಿ ಕಂಡು ಬಂದಲ್ಲಿ ಕ್ರಮ ವಹಿಸಲಾಗುವುದು ಎಂದು ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು, ನಗರಸಭೆ ಸದಸ್ಯರು ಹಾಗೂ ನಗರಸಭೆ ಅಧಿಕಾರಿಗಳಾದ ಸತೀಶ್, ಆರೋಗ್ಯ ಅಧಿಕಾರಿಗಳಾದ ಮಾಲಿಂಗಪ್ಪ, ಗಣೇಶ್ ಹಾಗೂ ಸಿಬ್ಬಂದಿಗಳು, ಭದ್ರಪ್ಪ, ರಾಜೇಶ್ ಸೇರಿದಂತೆ ನಗರಸಭೆ ಸಿಬ್ಬಂದಿಗಳು ಇದ್ದರು. ಇಲ್ಲಿ ನಿಮ್ಮ ಕಮಿಷನರ್ ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲ ಸೇರಿ ಇವತ್ತು ಎಲ್ಲ ಹೋಟೆಲ್ ವಿಸಿಟ್ಗಳನ್ನ ಮಾಡ್ತಿದ್ದೀವಿ. ಸ್ವಚ್ಛತೆ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತೇನು ಹೋಟೆಲ್ ಸ್ವಚ್ಛತೆಯನ್ನು ನಾವು ಎಲ್ಲ ನೋಡೋಕೆ ಬಂದಿದ್ವಿ. ಈ ಸರ್ಕಲಲ್ಲಿರೋ ರವಿ ಹೋಟೆಲ್ ಅನ್ನೋದು ಅಲ್ಲಿ ಅಡುಗೆ ಮನೆಯಲ್ಲಾಗಲಿ ಫುಡ್ ವಿಷಯದಲ್ಲಾಗಲಿ ಏನು ಸ್ವಚ್ಛತೆ ಇಲ್ಲದೆ ಇರೋ ಕಾರಣ ಇವತ್ತು ನಾವು ಆ ಹೋಟೆಲ್ನ ಕ್ಲೋಸ್ ಮಾಡಿಸಿದ್ವಿ. ಇದೇ ರೀತಿ ಎಲ್ಲ ಹೋಟೆಲ್ಗೂ ಇವತ್ತು ವಿಸಿಟ್ ಕೊಟ್ಟು ನಾವೆಲ್ಲ ಹೋಟೆಲ್ಗೂ ಎಚ್ಚರಿಕೆ ಕೊಟ್ಟು ಕ್ಲೀನ್ ಮೇಂಟೈನ್ ಮಾಡಿಲ್ಲ, ಪ್ಲಾಸ್ಟಿಕ್ ಏನಾದರೂ